ನಾನು ನನ್ನ ತಮ್ಮ ಫೋನ್ ಮಾತಾಡುವಾಗ ನನ್ನ ತಮ್ಮ ಒಂದ್ ಮಾತು ಹೇಳ್ದ ನಂಗೆ. ಏನಪ್ಪಾ ಅಂದ್ರೆ ಎಲ್ಲ ಈ ಆಂಧ್ರದವರು ಕೋವಿಡ್ಗೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ತಾರಲ್ಲ, ಅವನ ಹೇಳ್ದ, ಅಣ್ಣ ನೀನು ಹೋಗ್ಬಿಟ್ಟು ಆತರ ಡ್ಯೂಟಿ ಮಾಡಿ ನೀನು ಅಲ್ಲಿ ಹೋಗಿ ಯೂಟ್ಯೂಬ್ ಮಾಡ್ಬೋದಲ್ಲ, ವ್ಯೂಸ್ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ದ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ನಾನು ಹೋಗಲ್ಲ, ನಾನ್ ಯಾಕೆ ಹೋಗ್ಬೇಕು, ಒಳ್ಳೆ ದುಡ್ಡು ಕೊಡ್ತಾರೆ, ಒಳ್ಳೊಳ್ಳೆ ಬಿರಿಯಾನಿ ಇಕ್ತಾರೆ, ಎನಿ ಟೈಮ್ ಬಿರಿಯಾನಿ ಇರುತ್ತೆ, ತಿನ್ಕೊಂಡು ನಾವು ನೆಮ್ಮದಿಯಾಗಿ ಇರ್ಬೋದಲ್ಲ ಅಲ್ಲೇ ಅಂತ ಹೇಳಿ. ಇಲ್ಲೇ ನಮ್ಮನೆ ಇಲ್ಲಿಂದ ಬಂದು 60 ಕಿಲೋಮೀಟರ್ ಇದೆ. 60 ಕಿಲೋಮೀಟರ್ ಬಿಟ್ಟು ಬಂದು ಇಲ್ಲಿರೋದಕ್ಕೆ ನಂಗೆ ಆಗ್ತಾ ಇಲ್ಲ. ಇನ್ನು ನಾನು ಇಲ್ಲಿಂದ 1800 ಸಮಥಿಂಗ್ ಏನೋ ಇಲ್ಲಿಂದ ಕೋವಿಡ್. ನಾವ್ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಮತ್ತೆ 3 ವರ್ಷ ಅಗ್ರಿಮೆಂಟ್ ಇರುತ್ತೆ ಅವ್ರು. 3 ವರ್ಷ ಅಗ್ರಿಮೆಂಟ್ ಕ್ಲೋಸ್ ಆಗೋವರೆಗೂ ಅವ್ರು ನಮ್ ಪಾಸ್ಪೋರ್ಟ್ ಕೊಡಲ್ಲ. ಒಂದ್ ಮನೆಗೆ ಅಂತ ಕರ್ಸ್ಕೊಂತ, ಅವ್ರ ವಿಡಿಯೋದಲ್ಲಿ ಹೇಳಿರೋದು ನಂಗೂ ಗೊತ್ತಿಲ್ಲ, ನಾನು ಆ ವಿಡಿಯೋ ನೋಡ್ಬಿಟ್ಟೆ ನಾನು ಹೇಳ್ತಿರೋದು. ಒಂದ್ ಮನೆಗೆ ಅಂದ್ಬಿಟ್ಟು ಕರ್ಕೊಂತಾರೆ, ಮತ್ತೆ ಅಲ್ಲಿ 2-3 ಮನೆ ಕೆಲಸ ಮಾಡಿಸ್ಕೊಂತಾರೆ, ಸಂಬಳ ಸೇಮ್ ಇರುತ್ತೆ. ಕೆಲವ್ರಿಗೆ ಸಂಬಳ ಕೊಡಲ್ಲ, ಕೆಲವ್ರಿಗೆ ಸಂಬಳ ಕರೆಕ್ಟ್ ಆಗಿ ಕೊಡ್ತಾರೆ, ಕೆಲವ್ರು ಇನ್ಕ್ರೀಸ್ ಮಾಡಲ್ಲ, ಇನ್ನು ಕೆಲವ್ರು ಇನ್ಕ್ರೀಸ್ ಮಾಡ್ತಾರೆ. ಡ್ರೈವಿಂಗ್ ಕೆಲ್ಸಕ್ಕಂತ ಕರ್ಕೊಂಡ್ಬಿಟ್ಟು ಮನೆಯಲ್ಲಿ ಎಲ್ಲಾ ಕೆಲ್ಸಗಳು ಮಾಡಿಸ್ಕೊಂಡು, ಮತ್ತೆ ಆಚೆ ವಾರ್ಡನ್ ಆಗ ಏನ್ ಕೆಲಸ ಇರುತ್ತೋ ಅದು ಮಾಡಿಸ್ಕೊಂತಾರೆ. ನಮ್ಗೆ ಯಾಕೆ ಬೇಕಪ್ಪ ಅಂದ್ಬಿಟ್ಟು ನಾನು ತಮ್ಮನ್ಗೆ ಹೇಳಿದೆ. ಒಳ್ಳೊಳ್ಳೆ ಬಿರಿಯಾನಿ ಇಕ್ತಾರೆ, ಸಂಬಳ ಜಾಸ್ತಿ, ಹಂಗೆ ಹಿಂಗೆ ಅಂದೆ. ಆ ವಿಡಿಯೋ ಆಡಿಯೋ ಪ್ಲೇ ಮಾಡ್ತೀನಿ ನೋಡಿ.